ನೋಡಿ ಕ್ವಶನ್ ಬಂದು ಅಪ್ಲೈ ದ ಗ್ರಾಮ್ ಸ್ಮಿತ್ ಪ್ರೋಸೆಸ್ ಟು ದ ಕಾಲಮ್ಸ್ ಆಫ್ 1 2 2 2 1 2 2 2 1 ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ಏನು ಮಾಡಿ ನೀವು ಹಿಯರ್ V1 V2 V3 ಬರ್ಕೋಬಿಡಿ. ಹಿಯರ್ ಅಂತ ಬರೆದು V1 ಬಂದು 1 2 2 ಅಂದರೆ ಇಲ್ಲಿ ಏನು ಮಾಡಿ ಕಾಲಮ್ ತೊಗೋಬೇಕು. ನೀವೇನು ಮಾಡಿ ಈ ಥರ 1 2 2 ಟ್ರಾನ್ಸ್ಪೋಸ್ ಅಂತ ಬರ್ಕೊಳ್ಳಿ. 1 2 2 ಟ್ರಾನ್ಸ್ಪೋಸ್ ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟು V2ನ 2 1 2 ಟ್ರಾನ್ಸ್ಪೋಸ್ ಈ ಥರ ಬರ್ಕೊಳ್ಳಿ. V3ನ 2 2 1 ಟ್ರಾನ್ಸ್ಪೋಸ್. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಬೈ ಗ್ರಾಮ್ ಸ್ಮಿತ್ ಪ್ರೋಸೆಸ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರ್ತೀರಾ, ಫಸ್ಟು W1 ಬರ್ಕೊಳ್ಳಿ. W1 ಅಂದರೆ V1 ಅರ್ಥ ಆಗ್ತಿದೆಯಲ್ವಾ. ಈಗ V1 ಅಂದ್ರೇನು 1 2 2 ಟ್ರಾನ್ಸ್ಪೋಸ್. W2 ಅಂದರೆ ಜ್ಞಾಪಕ ಇಟ್ಕೊಳ್ಳಿ V2 ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ W1. ಇದನ್ನ ಬರೆಯೋದು ಯಾವ ಥರ ಅಂದರೆ ಇದನ್ನ ಈ ಥರ ಲಿಂಕ್ ಮಾಡ್ಬೋದು. ಈಗ ಇದು ಜ್ಞಾಪಕ ಇಟ್ಕೊಳ್ಳಿ, ಇದೇನು ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ಪ್ರೊಜೆಕ್ಷನ್ ಆಫ್ V2 ಆನ್ W1 ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1. ಇದು ಫಾರ್ಮುಲಾ. ಈಗ W2 ಈಸ್ ಈಕ್ವಲ್ ಟು ಇಲ್ಲಿ V2 ಅಂದರೆ ಇದನ್ನ ತಗೊಳ್ಳಿ 2 1 2 ಟ್ರಾನ್ಸ್ಪೋಸ್ ಮೈನಸ್ V2 W1 ಅಂದರೆ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿ. 2 ಇಂಟು 1 ಏನು 2 ಪ್ಲಸ್ 1 ಇಂಟು 2 ಏನು 2 ಪ್ಲಸ್ 2 ಇಂಟು 2 ಏನು 4 ನೋಡಿ. 2 ಇಂಟು 1 2 ಪ್ಲಸ್ 1 ಇಂಟು 2 2 ಪ್ಲಸ್ 2 2s 4 ಡಿವೈಡೆಡ್ ಬೈ W1 ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಅಂದರೆ ಇನ್ನೊಂದು W1 ಸುಮ್ಮನೆ ರಫಾಗಿ ಬರ್ಕೊಬಿಡ್ತೀನಿ. ಅದ್ರ ಮಧ್ಯೆ ಡಾಟ್ ಪ್ರಾಡಕ್ಟ್ ಮಾಡಿ ಅಥವಾ ಇದನ್ನೇ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಇದನ್ನ ಮಾಡೋದು ಯಾವ ಥರ ನೋಡಿ. 1 ಇಂಟು 1 ಏನು 1 ಪ್ಲಸ್ 2 ಇಂಟು 2 4 ಪ್ಲಸ್ 2 2s 4 ಇಂಟು W1 ಅಂದರೆ ಸೇಮ್ 1 2 2 ಟ್ರಾನ್ಸ್ಪೋಸ್. ಈಗ ಇದನ್ನ ಮಾಡೋಕ್ಕೆ ಏನು ಮಾಡಿ ಕ್ಯಾಲ್ಸಿಲಿ ಇದನ್ನ ಎ ಅಂದ್ಕೊಳ್ಳಿ. ಇದು ಹೆಂಗಿದೆ ಹಂಗೆ ಟೈಪ್ ಮಾಡಿ. ಇದನ್ನ ಬಿ ಕ್ಯಾಲ್ಕುಲೇಟ್ ಕೊಟ್ಟು ಫಸ್ಟ್ ಎಲಿಮೆಂಟು ಈ ವೆಕ್ಟರ್ದು ಫಸ್ಟ್ ಎಲಿಮೆಂಟು ಎ ವ್ಯಾಲ್ಯೂ 2 ಹೊಡೀರಿ. ಬಿ ಅಂದರೆ ಈ ವೆಕ್ಟರ್ದು ಫಸ್ಟ್ ಎಲಿಮೆಂಟ್ ಹೊಡೀರಿ. ಅದೇ ಥರ ಕರೆಸ್ಪಾಂಡಿಂಗು ಸೆಕೆಂಡು ಥರ್ಡ್ಗೆ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ಕ್ಯಾಲ್ಸಿಲಿ. ನೀವೇನು ಮಾಡಬೇಕಂದ್ರೆ ಈಗ ನೋಡಿ ಎ ನೋಡಿ ಆನ್ ಮಾಡ್ಕೊಳ್ಳಿ. ಎ ಮೈನಸ್ ಈ ಥರ ಡಿವೈಡ್ ಮಾಡಿ. 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 4 ಕೆಳಗಡೆ ಬಂದು 1 ಪ್ಲಸ್ 4 ಪ್ಲಸ್ 4 ಈ ಕಡೆ ಸೈಡಿಗೆ ಹೋಗಿ ಇಂಟು ಬಿ ಹೊಡೀರಿ. ಹೊಡೆದ್ಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಎ ಅಂದರೆ 2 ಬಿ ಅಂದರೆ 1 ಹೊಡೀರಿ. ಆನ್ಸರ್ ಏನು ಬರುತ್ತೆ 10/9 ಬರೆದ್ಬಿಡ್ತೀನಿ ಇಲ್ಲಿ 10/9. ಈಗ ಸೆಕೆಂಡ್ ಎಲಿಮೆಂಟು ಇಲ್ಲಿ 1 ಅಲ್ಲಿ 2 ಈಕ್ವಲ್ಲು 1 ಅಲ್ಲಿ 2 ಎಷ್ಟು ಬರುತ್ತೆ -7/9. ನೆಕ್ಸ್ಟು ಥರ್ಡ್ ಎಲಿಮೆಂಟು 2 ಮತ್ತು 2 2 ಮತ್ತು 2 2/9 ಈ ಥರ ಆನ್ಸರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಇದಾದಮೇಲೆ ಏನು ಮಾಡಬೇಕು W3 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ. ಓಪನ್ ಮಾಡಿ. W3ಗೆ ಫಾರ್ಮುಲಾ V3 ಫಸ್ಟ್ V3 ಬರ್ಕೊಳ್ಳಿ. V3ನ W1ಗೆ ಕನೆಕ್ಟ್ ಮಾಡಿ ಅಥವಾ ಫಸ್ಟು W2 ಮಾಡಿ ಆಮೇಲೆ ಬೇಕಿದ್ರೆ W1 ಬೇಕಾದರೂ ಮಾಡ್ಬೋದು. ಫಸ್ಟು ನಾನೇನು ಮಾಡ್ತೀನಿ V3 ಮೈನಸ್ ಪ್ರೊಜೆಕ್ಷನ್ ಆಫ್ V3 ಆನ್ W1 ಮಾಡ್ತೀನಿ. ಮೈನಸ್ ಬರೆದು ಪ್ರೊಜೆಕ್ಷನ್ ಆಫ್ V3 ಆನ್ W1 ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1
ಆಮೇಲೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1, ಆಮೇಲೆ ಇಂಟು W1 ಆ ಥರ ಇದನ್ನ ಇದಕ್ಕೆ ಲಿಂಕ್ ಮಾಡಿ ಇಲ್ಲಿ ಸ್ಟ್ರಕ್ ಆಗಿಬಿಡ್ಬೇಕು, ಅಂದರೆ ಇದನ್ನ 4 ಸತಿ ಬರಿಬೇಕು. ಅದೇ ಥರ ಮೈನಸ್ ಈಗ ಇದನ್ನ ಇದಕ್ಕೆ ಮಾಡಿ W2ಗೆ. ಇದನ್ನ ಯಾವ ಥರ ಮಾಡ್ತೀರಾ? ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ ಪ್ರೊಜೆಕ್ಷನ್ ಆಫ್ V3 ಆ್ಯಂಡ್ W2 ಹೆಂಗೆ ಮಾಡ್ತೀರಾ ಹೇಳಿ? ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W2 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಆ್ಯಂಡ್ W2 ಇಂಟು W2. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ W3 ಈಸ್ ಈಕ್ವಲ್ ಟು ಇಲ್ಲಿ V3 ಅಂದರೆ 2,1 ಟ್ರಾನ್ಸ್ಪೋಸ್ ಮೈನಸ್ ಈಗ V3 W1 ಇದು V3 ಇದು W1 ಡಾಟ್ ಪ್ರಾಡಕ್ಟ್ ಮಾಡಿ. ಸ್ಟಾರ್ಟಿಂಗ್ 2 1s are 2 ಪ್ಲಸ್ 2 2s are 4 ಪ್ಲಸ್ 1 2s are 2 ಹೋಲ್ ಡಿವೈಡೆಡ್ ಬೈ W1 ಅಂದರೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಡಾಟ್ ಪ್ರಾಡಕ್ಟ್ 1 ಇಂಟು 1 1 ಪ್ಲಸ್ 2 2s are 4 ಪ್ಲಸ್ 2 2s are 4 ಇಂಟು W1 ಅಂದರೆ 1 2 2 ಟ್ರಾನ್ಸ್ಪೋಸ್ ಮೈನಸ್ V3 ಅಂದರೆ ಇದು ಈಗ W2 ಅಂದರೆ ಇದು ಇದ್ರ ಜೊತೆ ಡಾಟ್ ಪ್ರಾಡಕ್ಟ್ ಮಾಡಿ ನೋಡಿ. 2 ಇಂಟು 10/9 ಅಂದರೆ 20/9, 2 ಇಂಟು 10 ಅಂದರೆ 20, 2 ಇಂಟು -7 ಅಂದರೆ -4/9 ಆಗುತ್ತೆ, ಸಾರಿ -14/9. ಆಮೇಲೆ 1 2s are 2, 2/9 ಆ ಥರ. 2 ಇಂಟು 10/9 ಕ್ಯಾಲ್ಸಿಲ್ ಹೊಡೀರಿ 20/9 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಆಮೇಲೆ ಏನು ಮಾಡಬೇಕು? ಪ್ಲಸ್ ಮಧ್ಯದಲ್ಲಿ ಏನು ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು, ಕಾಮ ಅಲ್ಲ. ಏನು ಬರಿಬೇಕು? ಪ್ಲಸ್. ಇನ್ನೊಂದು ಸತಿ ಮಾಡ್ತೀನಿ ಇದನ್ನ ನೋಡಿ. ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W2 ಮಾಡಬೇಕು. 2 ಇಂಟು 10/9 ಅಂದರೆ 20/9 ಪ್ಲಸ್ ಇಂಟು ಮೈನಸ್ 2 ಇಂಟು 7/9 ಅಂದರೆ 14/9 ಪ್ಲಸ್ ಇಂಟು ಪ್ಲಸ್ಸು 1 ಇಂಟು 2/9 ಅಂದರೆ 2/9. ಇದು ಒಂದಾಯಿತು. ಈಗ ಕೆಳಗಡೆ ಏನು ಮಾಡಬೇಕು? W2ನ W2 ಜೊತೆಗೇ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಅಂದರೆ ಬರ್ಕೊಬಿಡೋಣ. ಇದು 10/9 -7/9 2/9. ಇದು 10 ಇಂಟು 10 100, 9 ಇಂಟು 9 81, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಇಂಟು 7 49 ಡಿವೈಡ್ ಬೈ 9 ಇಂಟು 9 81, 2 ಇಂಟು 2 4, 9 ಇಂಟು 9 81. ಆಮೇಲೆ ಇದು W2 ಬರ್ಕೊಬಿಡಿ. W2 ಏನು? 10/9 -7/9 2/9. ಈಗ W3ನ ಫೈಂಡ್ ಮಾಡಬೇಕು. ಟ್ರಾನ್ಸ್ಪೋಸ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ W3ನ ಫೈಂಡ್ ಮಾಡೋದು ಕ್ಯಾಲ್ಸಿಲಿ ಏನಂತ ಹೊಡಿಬೇಕು? A ಮೈನಸ್ ಒಂದು ನಿಮಿಷ. ಈಗ ನೋಡಿ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡೋಣ. A ಮೈನಸ್ ಈ ಥರ ಡಿವೈಡ್ ಹೊಡೀರಿ. 2 + 4 + 2 ಕೆಳಗಡೆ ಬನ್ನಿ. 1 + 4 + 4 ಆಮೇಲೆ ಆಲ್ಫಾ ಬಿ ಮೈನಸ್ ಈ ಡಿವೈಡ್ ಹೊಡ್ಕೊಳ್ಳಿ. 20/9 ಮೈನಸ್ 14/9 ಪ್ಲಸ್ 2/9 ಕೆಳಗಡೆ ಬಂದು ಬ್ರಾಕೆಟ್ ಓಪನ್ 100/81. ಈ ನಾರ್ಮಲ್ ಡಿವೈಡ್ ಹೊಡೀರಿ. ಇದು ಹೊಡೆದ್ರೆ ಸ್ಪೇಸ್ ಸಾಕಾಗಲ್ಲ. ಪ್ಲಸ್ 49/81 ಪ್ಲಸ್ 4/81. ಈ ಕಡೆ ಬಂದು ಆಲ್ಫಾ ಸಿ ಕ್ಯಾಲ್ಕುಲೇಟ್ ಹೊಡೀರಿ. ಇನ್ನು ನೋಡಿ ಏನೋ ಎರರ್ ಬರ್ತಾಯಿದೆ. 20/9 ಇಲ್ಲೇನು 20/9 ಮೈನಸ್ 14/9 ಪ್ಲಸ್ 2/9 ಕ್ಲೋಸ್ ಬ್ರ್ಯಾಕೆಟ್ ಮಾಡಬೇಕು. ನಾನು ಕ್ಲೋಸ್ ಮಾಡಿಲ್ವಲ್ಲ ಅಂತ ಅದಕ್ಕೆ ಎರರ್ ಬಂದಿರೋದು. ಕ್ಯಾಲ್ಕುಲೇಟ್ ಹೊಡೀರಿ. A ವ್ಯಾಲ್ಯೂ ಕೊಡಿ 2, B ವ್ಯಾಲ್ಯೂ 1, C ವ್ಯಾಲ್ಯೂ 10/9.
ಏನು ಬಂತು 10/17. ಈಗ ನೋಡಿ ಆನ್ಸರು 10/17. ನೆಕ್ಸ್ಟು ಸೆಕೆಂಡು A2 B2 C -7/9 ಹೊಡೀರಿ. 10/7. A2 B2 -7/9 10/17. ನೆಕ್ಸ್ಟ್ ಮೂರನೇದು A1 B2 C 2/9. A1 B2 C 2/9 -15/17. ಇದು W3. ಇದು ಆರ್ಥೋಗೋನಲ್ ಬೇಸಿಸ್. ದೇರ್ಫೋರ್ ಇಲ್ಲೇನು ಬರೀತೀರಾ? ಏನೇನು ಫಸ್ಟು W1 ಬರೀರಿ, 1, 2, 2. ಆಮೇಲೆ W2 ಬರೀರಿ 10/9, -7/9, 2/9. ಆಮೇಲೆ ಇದು ಬರೀರಿ 10/17, 10/17 -15/17 ಈಸ್ ಆನ್ ಆರ್ಥೋಗೋನಲ್ ಬೇಸಿಸ್ ಅಂತ ಬರ್ಕೊಳ್ಳಿ. ಈಸ್ ಆನ್ ಆರ್ಥೋಗೋನಲ್ ಬೇಸಿಸ್ ಅಂತ ಬರ್ಕೊಳ್ಳಿ. ಈಗ ನೋಡಿ ಇನ್ನೊಂದು ಸತಿ ಹೇಳ್ತೀನಿ. ಇಲ್ಲಿ V1 ಇದನ್ನ ಕಾಲಮ್ನ ತೊಗೊಳ್ಳಿ, V2 V3. ಆಮೇಲೆ ಏನು ಮಾಡಿ, ಬೈ ಗ್ರಾಮ್ ಸ್ಮಿತ್ ಪ್ರೋಸೆಸ್ ವಿ ಹ್ಯಾವ್ W1 ಅಂದರೆ V1 ಈಸ್ ಈಕ್ವಲ್ ಟು ಇದು 1, 2, 2 ಟ್ರಾನ್ಸ್ಪೋಸ್ ಅಂತ ಬರೀರಿ. W2 ಅಂದರೆ V2 ಮೈನಸ್ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ V1 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1 ಮಾಡಿ. W2 ಅಂದರೆ V2 ಅಂದರೆ ಏನು, 2, 1, 2 ಟ್ರಾನ್ಸ್ಪೋಸ್ ಮೈನಸ್ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ W1 ಅಂದರೆ 2 1s are 2 + 1 2s are 2 + 2 2s are 4. ಆಮೇಲೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಅಂದರೆ 1 1s are 1 + 2 2s are 4 + 2 2s are 4. ಆಮೇಲೆ W1 ಅಂದರೆ 1, 2, 2 ಟ್ರಾನ್ಸ್ಪೋಸ್. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. W3 ಅಂದರೆ V3 ಮೈನಸ್ ಇದು ಪ್ರೊಜೆಕ್ಷನ್ ಆಫ್ V3 ಆ್ಯಂಡ್ W1 ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1 ಮೈನಸ್ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1 ಆ್ಯಂಡ್ ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಆ್ಯಂಡ್ W2 ಇಂಟು W2. ಇದನ್ನ ಮಾಡಿದ್ರೆ V3 ಬರ್ಕೋಬೇಕು. ಆಮೇಲೆ V3 ಮತ್ತು W1 ಇದು ಮತ್ತು ಇದು ಡಾಟ್ ಪ್ರಾಡಕ್ಟ್ ಮಾಡಬೇಕು. ಆಮೇಲೆ W1 ಆ್ಯಂಡ್ W1 ಇಂಟು W1 ಬರಿಬೇಕು. ಆಮೇಲೆ V3 W2 ಡಾಟ್ ಪ್ರಾಡಕ್ಟ್ ಮಾಡಬೇಕು. W2 ಡಾಟ್ ಪ್ರಾಡಕ್ಟ್ ಮಾಡಬೇಕು ಇಂಟು W2 ಬರ್ಕೋಬೇಕು. ಆಮೇಲೆ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಆನ್ಸರ್ ಬಂದ್ಬಿಡುತ್ತೆ. ಇದು ನೋಡಿ, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಇದು ಎಕ್ಸಾಮಲ್ಲಿ ಸುಮ್ಮನೆ ನಿಮಗೆ ಅರ್ಥ ಮಾಡ್ಸೋಕ್ಕೆ ಬರ್ತಿರೋದು. ಆಮೇಲೆ ಏನು ಮಾಡಬೇಕು, W1 W3ನ 2ನ ಬರ್ಕೊಡಿ. ಇಲ್ಲಿ ಟ್ರಾನ್ಸ್ಪೋಸ್ ಬರೀಬೇಕು. ಈಸ್ ಆನ್ ಆರ್ಥೋಗೋನಲ್ ಬೇಸಿಸ್. ಇಲ್ಲಿ ಅಪ್ಲೈ ಗ್ರಾಮ್ ಸ್ಮಿತ್ ಅಂದರೆ ಆರ್ಥೋಗೋನಲ್ ಬೇಸಿಸ್ ಗಂಟ ಮಾಡಿ. ಗೊತ್ತಾಗ್ತಿದೆಯಲ್ವಾ? ನಾರ್ಮಲೈಸ್ ಅಥವಾ ನಾರ್ಮಲೈಸಿಂಗ್ ಅಂತ ಏನಾದರೂ ಕೊಟ್ಟರೆ ಆರ್ಥೋ ನಾರ್ಮಲ್ ಬೇಸಿಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.